ಹಾಯ್ ನಮಸ್ಕಾರ ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ನವೀನ್ ಕುಮಾರ್ BN. ಮದುವೆಯ ಕರೆಯೋಲೆ ಆಹ್ವಾನ ಪತ್ರಿಕೆ ಈ ವಿಚಾರದಲ್ಲಿ ನಮ್ಮ ದೇಶದಲ್ಲಿ ಒಂದೊಳ್ಳೆ ಅರ್ಥ ಇದೆ. ಒಂದ್ಸರಿ ಇನ್ವಿಟೇಷನ್ ಕಾರ್ಡ್ ಮೇಲೆ ಹುಡುಗ ಹುಡುಗಿ ಹೆಸರು ಬಿತ್ತು ಅಂತಂದರೆ ಮದುವೆಯ ಸಂಭ್ರಮ ಶುರು ಅಂತ ಹೇಳ್ತಾರೆ. ಇಲ್ಲೊಂದು ಮದುವೆ ಆಗಿದೆ, ಆದರೆ ಈ ಇನ್ವಿಟೇಷನ್ ಕಾರ್ಡ್ ಮೇಲೆ ಒಬ್ಬವರ ಇಬ್ಬರು ವಧುಗಳ ಹೆಸರು ಪ್ರಿಂಟ್ ಆಗಿದೆ. ಒಬ್ಬ ಹುಡುಗ ಒಂದೇ ಕಲ್ಯಾಣ ಮಂಟಪದಲ್ಲಿ ಇಬ್ಬರು ಹುಡುಗಿರಿಗೆ ತಾಳಿ ಕಟ್ಟಿದ್ದಾನೆ. ಆ್ಯಕ್ಚುಲಿ ಈ ಅಪರೂಪದ ಮದುವೆ ಆಗಿರೋದು ತೆಲಂಗಾಣ ರಾಜ್ಯದ ಕುಮುರಂ ಭೀಮ್ ಆಸಿಫಾಬಾದ್ ಜಿಲ್ಲೆಯಲ್ಲಿ ಜೈನೂರು ಮಂಡಲದ ಅಡ್ಡೇಸರ ಗ್ರಾಮದ ರಂಭಾಬಾಯಿ ಹಾಗೂ ಬದ್ರುಶವ್ ಅನ್ನೋರ ಎರಡನೇ ಮಗ ಚತುರ್ಶವ್ ಅನ್ನೋನೇ ಇಬ್ಬರು ಹುಡುಗರಿಗೆ ತಾಳಿ ಕಟ್ಟಿರುವಂತಹ ಮಹಾಭೂಪ. ಜೈನೂರು ಮಂಡಲದ ಪುನಗೂಡ ಅನ್ನುವಂತಹ ಹಳ್ಳಿಯ ಜಂಗೂಬಾಯಿ ಹಾಗೂ ಆದಿಲಾಬಾದ್ ಜಿಲ್ಲೆಯ ಗಾಡಿಗೂಡ ಮಂಡಲದ ಸಾಂಗ್ವಿಹಳ್ಳಿಯ ಸೋಮಾದೇವಿ ಅನ್ನುವಂತಹ ಇಬ್ಬರು ಹುಡುಗಿರನ್ನ ಚತುರ್ಶವ್ ಒಂದೇ ಮಂಟಪದಲ್ಲಿ ಒಂದೇ ಸರಿ ಮದುವೆಯಾಗುವಂತಹ ಮೂಲಕ ಅಚ್ಚರಿಗೆ ಕಾರಣ ಆಗಿದ್ದಾನೆ. ಮದುವೆಯ ಇನ್ವಿಟೇಷನ್ ಹಾಗೂ ಊರಿನಲ್ಲಿ ಸಾಕಷ್ಟು ಕಡೆ ಹಾಕಿದಂತಹ ಫ್ಲೆಕ್ಸ್ ಬಂಟಿಂಗ್ಸ್ನಲ್ಲೂ ಕೂಡ ಇಬ್ಬರು ಹುಡುಗಿಯರ ಹೆಸರು ಕೂಡ ಪ್ರಿಂಟ್ ಮಾಡಲಾಗಿದೆ ಅನ್ನೋದು ಮತ್ತೊಂದು ವಿಶೇಷ. ಎರಡು ಕುಟುಂಬಗಳನ್ನು ಒಪ್ಪಿಸಿ ಬುಡಕಟ್ಟು ಸಂಪ್ರದಾಯದಂತೆ ಮೂವರು ಮದುವೆಯಾಗಿದ್ದಾರೆ. ಒಬ್ಬರಂತೆ ಒಬ್ಬರಿಗೆ ಚತುರ್ಶವ್ ತಾಳಿ ಕಟ್ಟಿದ್ದಾನೆ. ಇಬ್ಬರನ್ನು ಕರೆದುಕೊಂಡು ಸಪ್ತಪದಿಯನ್ನು ತುಳಿದಿದ್ದಾನೆ. ನಿಮ್ಗೆ ಗೊತ್ತಿರೋದ ವಿಚಾರ, ಮದುವೆ ಆಗೋದಕ್ಕೆ ಹುಡುಗಿರು ಸಿಗ್ತಿಲ್ಲ ಅಂತ. ಆದರೆ ಈ ಹುಡುಗ ಮಾತ್ರ ಎರಡು ಹುಡುಗಿರನ್ನ ಮದುವೆ ಆಗಿದ್ದಾನೆ. ಆ ಹುಡುಗಿರನ್ನ ಆ ಹುಡುಗ ಹೇಗೆ ಮನವೊಲಿಸಿದ್ದು ಅಂತ ಕೇಳಿದ್ರೆ ನಿಜಕ್ಕೂ ನೀವು ಭಾಳ ಜೋರಿದಾನೆ ಇವನು ಅಂತ ಹೇಳ್ತೀರಾ. ಜೈನೂರು ಮಂಡಲದ ಹುಡುಗಿ ಜಂಗೂಬಾಯಿ ಜೊತೆಗೆ ಕಳೆದ 4 ವರ್ಷಗಳಿಂದ ಸ್ನೇಹವನ್ನು ಬೆಳೆಸಿದ್ದ. ಕಳೆದೊಂದು ವರ್ಷದ ಹಿಂದೆ ಸಾಂಗ್ವಿ ಗ್ರಾಮದ ಸೋಮಾದೇವಿಯ ಜೊತೆಗೆ ಪ್ರೀತಿಯಲ್ಲಿ ಮಿಂದೋಗ್ಬಿಟ್ಟಿದ್ದ. ಸೋಮಾದೇವಿಯನ್ನ ಮದುವೆಯಾಗುವಂತಹ ಸುದ್ದಿ ಕೇಳಿದಂತಹ ಜಂಗೂಬಾಯಿ ನನಗೆ ನೀನೇ ಬೇಕು ಅಂತ ಹಠವನ್ನು ಹಿಡಿದಾಳೆ. ಅದರಂತೆ ಚತುರ್ಶವ್ ಇಬ್ಬರು ಹುಡುಗಿಯರ ಕುಟುಂಬಸ್ಥರನ್ನ ಮನವೊಲಿಸಿ ಇನ್ವಿಟೇಷನ್ನಲ್ಲಿ ಇಬ್ಬರು ಪ್ರೇಯಸಿಯರ ಹೆಸರನ್ನು ಕೂಡ ಪ್ರಿಂಟ್ ಮಾಡಿಸಿದ್ದಾನೆ. ಸ್ಟಾರ್ಟಿಂಗ್ನಲ್ಲಿ ಸೋಮಾದೇವಿ ಜೊತೆಗೆ ಮದುವೆ ಇನ್ವಿಟೇಷನ್ ಪ್ರಿಂಟ್ ಆಗಿತ್ತು. ಆದರೆ ಜಗಳದ ಮಾತು ಮನವೊಲಿಕೆ ಸೇರಿಕೊಂಡು ದೊಡ್ಡವರು ಕುಟುಂಬಸ್ಥರ ಒಪ್ಪಿಗೆಯನ್ನು ಪಡೆದುಕೊಂಡು ಮತ್ತೊಂದು ಮದುವೆಯ ಆಹ್ವಾನ ಪತ್ರಿಕೆಯನ್ನು ಮತ್ತೆ ಪ್ರಿಂಟ್ ಮಾಡಿಸಿದ್ದಾನೆ. ಇಬ್ಬರು ಹೆಂಡತಿರನ್ನ ಯಾವುದೇ ಲೋಪ ಇಲ್ಲದಂತೆ ನೋಡ್ಕೊಳ್ತೀನಿ ಅಂತ ಚತುರ್ಶವ್ ಬರೆದು ಭರವಸೆ ಕೊಟ್ಟಿದ್ದಾನೆ ಅಂತ ಸಂಬಂಧಿಕರು ಮಾಹಿತಿ ಕೊಟ್ಟಿದ್ದಾರೆ. ಈ ಮದುವೆ ಸಂಭ್ರಮಕ್ಕೆ ಕುಟುಂಬಸ್ಥರು ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಹೊಸ ದಂಪತಿಗೆ ಆಶೀರ್ವಾದವನ್ನು ಮಾಡಿದ್ದಾರೆ. ಆಮೇಲೆ ಮೂವರನ್ನ ಊರಿನ ಸುತ್ತ ಮೆರವಣಿಗೆಯನ್ನು ಕೂಡ ಮಾಡಲಾಗಿದೆ. ಇಬ್ಬರು ಹೆಂಡತಿರ ಕೈಯನ್ನು ಹಿಡಿದುಕೊಂಡು ಬರುವಂತಹ ಹುಡುಗನ ವಿಡಿಯೋ ನೋಡಿ ಏನು ಅದೃಷ್ಟವಂತ ಅಂತ ಜನ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ಕೊಳ್ತಾ ಇದ್ದಾರೆ. ಇನ್ನು ಕೆಲವರು ಇದು ತಪ್ಪು, ಕಾನೂನು ಬಾಹಿರ ಅಂತ ಹೇಳ್ತಿದ್ದಾರೆ. ಇತ್ತೀಚೆಗಷ್ಟೇ ಇದೇ ಆಸಿಫಾಬಾದ್ ಪ್ರದೇಶದಲ್ಲಿ ಒಂದೇ ಕಲ್ಯಾಣ ಮಂಟಪದಲ್ಲಿ ಒಬ್ಬ ಹುಡುಗ ತನ್ನ ಇಬ್ಬರು ಪ್ರೇಯಸಿಯರನ್ನ ಮದುವೆಯಾಗಿದ್ದಂತಹ ಸುದ್ದಿ ನೀವು ಕೇಳಿರಬಹುದು. ಲಿಂಗಾಪುರ ತಾಲೂಕಿನ ಗುಮನೂರು ಗ್ರಾಮದ ಹುಡುಗ ಸೂರ್ಯದೇವ್ ಫ್ಯಾಮಿಲಿ ಹಾಗೂ ಸ್ಥಳೀಯ ಮುಖಂಡರ ಬೆಂಬಲದ ಜೊತೆಗೆ ಇಬ್ಬರು ಹುಡುಗರಿಗೆ ತಾಳಿ ಕಟ್ಟಿದ್ದ. ಇದೀಗ ಮತ್ತೊಂದು ಅಂಥದ್ದೇ ಘಟನೆ ನಡೆದಿದೆ. ಈಗಿನ ಕಾಲದಲ್ಲಿ ಒಂದು ಮದುವೆ ಆಗೋದೇ ಹೆಚ್ಚು. ಅದರ ನಡುವೆ ಈ ಹುಡುಗ ಇಬ್ಬರು ಹುಡುಗಿರನ್ನ ಮದುವೆಯಾಗಿದ್ದಾನೆ. ಸಂಸಾರ ಅನ್ನುವಂತಹ ಉಯ್ಯಾಲೆಯನ್ನ ಇಬ್ಬರು ತೂಗಬೇಕಾಗಿದ್ದವರು ಈಗ ಮೂವರು ತೂಗಿಸಬೇಕಾಗಿದೆ. ಲೇಟೆಸ್ಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.